ಅಮೃತ್ ನೋನಿ ಆರ್ಥೋ ಪ್ಲಸ್ ತಗೊಂಡ ಮೇಲೆ ಆರಾಮಾಗಿ ತಿರುಗಾಡ್ತೀನಿ. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ಅಲ್ಲ, ಈಗ ಮಳವಳ್ಳಿಯಲ್ಲಿ ದರ್ಶನ್ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬಾ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ. ಅದು ನಿಮ್ಮ ಮಾಧ್ಯಮಗಳಲ್ಲೇ ನೀವು ಅದನ್ನ ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿದ್ದೀರಿ. ಅಷ್ಟೇ ಅಲ್ಲ, ನಿನ್ನೆ ಮಂಗಳೂರಲ್ಲಿ ಇದನ್ನೇ ಕೇಳಿದಾಗ ನಾನು ತುಂಬಾನೇ ಕ್ಲಿಯರ್ ಆಗಿ ಹೇಳಿದ್ದೀನಿ. ದರ್ಶನ್ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿನೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮಲ್ಲೂ ಮದ್ದೂರಲ್ಲಿ ಕಾಂಗ್ರೆಸ್ ಪರ, ಪಾಂಡವಪುರದಲ್ಲಿ ದರ್ಶನ್ ಪುಟ್ನಾಯಕ್ ಪರ ಮಾಡಿದ್ರು, ಬಿಜೆಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದರು. ಸೊ ಇದೇನು ಇವತ್ತು ಹೊಸದಾಗಿ ಏನು ಹುಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನ ಕೊಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತು ಅದು ಅವತ್ತೂ ಹೇಳಿದ್ರು, ಅದನ್ನ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿಗೆ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಂಧನೂ ಇರೋದಿಲ್ಲ. ಅವ್ರೇನು ಸಣ್ಣ ಮಗು ಅಲ್ಲ, ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ವೈಯಕ್ತಿಕ ಪ್ಲಸ್ ಅವ್ರಿಗೆ ಏನೊಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀನಿ. ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರನ್ನಾದರೂ ಅವರು ತುಂಬಾ ಮನಸ್ಸಿಗೆ ಹತ್ರ ಅಂತ ಅವ್ರು ಅನ್ಕೊಳ್ತಾರೆ, ಅವ್ರ ಪರ ಅವರು ಏನೇ ಬಂದರೂ ನಿಂತ್ಕೊಳ್ತಾರೆ. ಮಂಡಿ ನೋವು, ಭುಜದ ನೋವು ಇತ್ತು, ಹತ್ತೋದಕ್ಕೆ ಇಳಿಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಮೃತ್ ನೋನಿ ಆರ್ಥೋ ಪ್ಲಸ್ ತಗೊಂಡ ಮೇಲೆ ಇವಾಗ ಮಂಡಿ ನೋವು ಇಲ್ಲ, ಭುಜದ ನೋವು ಇಲ್ಲ, ಆರಾಮಾಗಿ ತಿರುಗಾಡ್ತೀನಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಆರ್ಥೋ ಪ್ಲಸ್. ಅದ್ ನಾನು ಅಂತ ಅಲ್ಲ, ಅವ್ರಿಗೆ ಯಾರೇ ಆಗ್ಲಿ, ಅವ್ರು ಮೊದ್ಲಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅಥವಾ ಯಾರು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದ್ರೆ ಅವ್ರ ಪರ ಅವರು ತುಂಬಾ ದೃಢವಾಗಿ ನಿಂತ್ಕೊಳ್ತಾರೆ. ಅದರಲ್ಲಿ ನಾನು ಹೋಗಿ ನೀನ್ ಇಲ್ಲಿ ಹೋಗು, ಅಲ್ಲಿ ಹೋಗ್ಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ. ಅಲ್ಲ, ಈಗ ಮಳವಳ್ಳಿಯಲ್ಲಿ ದರ್ಶನ್ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬಾ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ. ಅದು ನಿಮ್ಮ ಮಾಧ್ಯಮಗಳಲ್ಲೇ ನೀವು ಅದನ್ನ ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿದ್ದೀರಿ. ಅಷ್ಟೇ ಅಲ್ಲ, ನಿನ್ನೆ ಮಂಗಳೂರಲ್ಲಿ ಇದನ್ನೇ ಕೇಳಿದಾಗ ನಾನು ತುಂಬಾನೇ ಕ್ಲಿಯರ್ ಆಗಿ ಹೇಳಿದ್ದೀನಿ. ದರ್ಶನ್ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿನೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮಲ್ಲೂ ಮದ್ದೂರಲ್ಲಿ ಕಾಂಗ್ರೆಸ್ ಪರ, ಪಾಂಡವಪುರದಲ್ಲಿ ದರ್ಶನ್ ಪುಟ್ನಾಯಕ್ ಪರ ಮಾಡಿದ್ರು, ಬಿಜೆಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದರು. ಸೊ ಇದೇನು ಇವತ್ತು ಹೊಸದಾಗಿ ಏನು ಹುಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನ ಕೊಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತು ಅದು ಅವತ್ತೂ ಹೇಳಿದ್ರು, ಅದನ್ನ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿಗೆ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಂಧನೂ ಇರೋದಿಲ್ಲ. ಅವ್ರೇನು ಸಣ್ಣ ಮಗು ಅಲ್ಲ, ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಏನೂ ಇಲ್ಲ. ಅವ್ರಿಗೆ ವೈಯಕ್ತಿಕ ಪ್ಲಸ್ ಅವ್ರಿಗೆ ಏನೊಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀನಿ. ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರನ್ನಾದರೂ ಅವರು ತುಂಬಾ ಮನಸ್ಸಿಗೆ ಹತ್ರ ಅಂತ ಅವ್ರು ಅನ್ಕೊಳ್ತಾರೆ, ಅವ್ರ ಪರ ಅವರು ಏನೇ ಬಂದರೂ ನಿಂತ್ಕೊಳ್ತಾರೆ. ಅದು ನಾನು ಅಂತ ಅಲ್ಲ, ಅವ್ರಿಗೆ ಯಾರೇ ಆಗ್ಲಿ, ಅವ್ರು ಮೊದ್ಲಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅಥವಾ ಯಾರು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದ್ರೆ ಅವ್ರ ಪರ ಅವರು ತುಂಬಾ ದೃಢವಾಗಿ ನಿಂತ್ಕೊಳ್ತಾರೆ. ಅದರಲ್ಲಿ ನಾನು ಹೋಗಿ ನೀನ್ ಇಲ್ಲಿ ಹೋಗು, ಅಲ್ಲಿ ಹೋಗ್ಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.